ಗದಗದಲ್ಲೂ ಕೂಡ ರೊಚ್ಚಿಗೇಳ್ತಾ ಇದ್ದಾರೆ ಆಟೋ ಚಾಲಕರು. ಆಟೋ ಗ್ಯಾಸ್ ಬಂಕ್ ವಿರುದ್ಧ ಚಾಲಕರು ಆಕ್ರೋಶವನ್ನ ಹೊರ ಹಾಕ್ತಿದ್ದಾರೆ. ಈಗ ಒಂದು ಕಡೆ ಬೆಲೆ ಏರಿಕೆ, ಮತ್ತೊಂದು ಕಡೆ ನೋ ಸ್ಟಾಕ್ ಬೋರ್ಡ್ಗಳು. ಆಟೋ ಗ್ಯಾಸ್ ಬೆಲೆ ಏರಿಕೆ ಮಾಡಿದ್ದಾರೆ ಅಂತ ಹೇಳಿ ಕಿಡಿಕಾರ್ತಾ ಇದ್ದಾರೆ. ಗ್ಯಾಸ್ ಬಂಕ್ ಮಾಲೀಕರ ವಿರುದ್ಧ ಆಕ್ರೋಶ ಹೊರಹಾಕ್ತಿದ್ದಾರೆ ಆಟೋ ಚಾಲಕರು. ಈಗ ಗದಗದಲ್ಲಿ ನಡೆದಿರುವಂತಹ ಘಟನೆ ಇದು. ಆಟೋ ಸಮೇತವಾಗಿ ಬಂಕ್ ಮುಂದೆ ನಿಲ್ಲಿಸಿ ಪ್ರತಿಭಟನೆ ಮಾಡಲಾಗ್ತಾ ಇದೆ. ಆಟೋ ಗ್ಯಾಸ್ ಬೆಲೆ ಏರಿಕೆ ಏನಕ್ಕೆ ಮಾಡಿದ್ದೀರಾ ಈ ಒಂದು ಸಂದರ್ಭದಲ್ಲಿ ಅಂತ ಹೇಳಿ ಈ ರೀತಿಯಾಗಿ ಆಕ್ರೋಶವನ್ನ ಹೊರಹಾಕ್ತಿದ್ದಾರೆ. ಅದರಲ್ಲೂ ಕೂಡ ಕೇಂದ್ರ ಸರ್ಕಾರದಿಂದ ಇರುವಂತಹ ನಿಗದಿತ ಬೆಲೆಗೆ ಈಗ ಮಾರಾಟ ಮಾಡಲಾಗ್ತಾ ಇಲ್ಲ. ಮನಸೋ ಇಚ್ಛೆ ಕೆಲವೊಂದು ಬಂಕ್ಗಳಲ್ಲಿ ಬೆಲೆ ಏರಿಕೆ ಮಾಡ್ತಾ ಇದ್ದಾರೆ. ಹಾಗಾಗಿ ಆಟೋ ಗ್ಯಾಸ್ ಬಂಕ್ಗಳ ವಿರುದ್ಧ ಈಗ ಆಟೋ ಚಾಲಕರು ಈ ರೀತಿಯಾಗಿ ಆಕ್ರೋಶವನ್ನ ಹೊರಹಾಕ್ತಿದ್ದಾರೆ. ಕಾರಣ ಏನು ಅಂತಂದ್ರೆ ಇಲ್ಲಿ ಕೇಂದ್ರ ಸರ್ಕಾರ ಏನು ನಿಗದಿತ ಬೆಲೆ ಇತ್ತು ಆ ಒಂದು ಬೆಲೆಯನ್ನ ಗಾಳಿಗೆ ತೂರಿ ಎಲ್ಲವೂ ಕೂಡ ಮನಸೋ ಇಚ್ಛೆ ಕೆಲವೊಂದು ಗ್ಯಾಸ್ ಬಂಕ್ಗಳಲ್ಲಿ ಈ ರೀತಿಯಾಗಿ ಬೆಲೆ ಏರಿಕೆ ಮಾಡಲಾಗ್ತಾ ಇದೆ. ಹಾಗಾಗಿ ಇದೀಗ ಆಟೋ ಸಮೇತವಾಗಿ ಬಂಕ್ಗಳ ಮುಂದೆ ನಿಲ್ಲಿಸಿ ಪ್ರೊಟೆಸ್ಟ್ ಮಾಡಲಾಗ್ತಿದೆ. ಹಾಗಾಗಿ ಇದೀಗ ಪ್ರೊಟೆಸ್ಟ್ ಗದಗದಲ್ಲಿ ನಡೀತಾ ಇರುವಂಥದ್ದು. ಮತ್ತೊಂದು ಕಡೆ ಯುದ್ಧ ಆರಂಭವಾಗುವ ಮುನ್ನವೇ ಕೆಜಿಗೆ 65 ರೂಪಾಯಿ ಇತ್ತು, ಈಗ 84 ರೂಪಾಯಿ 95 ಪೈಸೆ ಆಗಿರುವಂಥದ್ದು. ಬೆಲೆ ಏರಿಕೆ ಮಾಡಿದ್ದಾರೆ. ಈಗ ಒಂದೊಂದು ಬಾರಿ 99.95 ರೂಪಾಯಿ ಕೆಜಿ ಮಾರಾಟ ಮಾಡ್ತಾರೆ. ಆದರೆ ಈಗ ಗ್ಯಾಸ್ ಬಂಕ್ನವರು ಹಗಲು ದರೋಡೆ ಮಾಡ್ತಿದ್ದಾರೆ ಅಂತ ಹೇಳಿ ಅವಳಿ ನಗರದಲ್ಲೂ ಕೂಡ ಬಂಕ್ ಮಾಲೀಕರು ಕಳ್ಳಾಟ ಮಾಡ್ತಿದ್ದಾರೆ ಅಂತ ಹೇಳಿ ಆಟೋ ಚಾಲಕರು ಈ ರೀತಿಯಾಗಿ ಆಕ್ರೋಶವನ್ನು ಹೊರಹಾಕ್ತಿದ್ದಾರೆ. ಗದಗ ಜಿಲ್ಲಾಡಳಿತ ಸೂಕ್ತವಾದಂತಹ ಕ್ರಮವನ್ನ ಕೈಗೊಳ್ಳಬೇಕು, ಇಲ್ಲ ಅಂತಂದ್ರೆ ಮುಂದಿನ ದಿನಗಳಲ್ಲಿ ದೊಡ್ಡ ಮಟ್ಟದಲ್ಲಿ ಹೋರಾಟ ಮಾಡ್ತೀವಿ ಅಂತ ಹೇಳಿ ಎಚ್ಚರಿಕೆಯನ್ನ ಕೊಡ್ತಾ ಇದ್ದಾರೆ. ಗದಗದಲ್ಲಿ ಇವತ್ತು ದೊಡ್ಡ ಮಟ್ಟದಲ್ಲಿ ಪ್ರೊಟೆಸ್ಟ್ ನಡೀತಾ ಇದೆ ಗ್ಯಾಸ್ ಬಂಕ್ಗಳ ವಿರುದ್ಧ. ಕೇಂದ್ರ ಸರ್ಕಾರ ಇರುವಂತಹ ಈ ಒಂದು ನಿಗದಿತ ಬೆಲೆಗೂ ಅಥವಾ ಇವ್ರು ಮಾಡ್ತಾ ಇರುವಂತಹ ಬೆಲೆಗೂ ಒಂದಕ್ಕೊಂದು ಸಂಬಂಧ ಇಲ್ಲ. ದಿಢೀರಾಗಿ ಈ ರೀತಿಯಾಗಿ ಬೆಲೆ ಏರಿಕೆ ಮಾಡ್ತಾ ಇದ್ದಾರೆ ಅಂತ ಹೇಳಿ. ಅದರಲ್ಲೂ ಕೂಡ ಯುದ್ಧ ಆರಂಭ ಆಗೋಕ್ಕೂ ಮುಂಚೆ ಎಷ್ಟಿತ್ತು, ಇವಾಗ ಎಷ್ಟು ಮಾಡಿದ್ದಾರೆ. ಕೆಲವೊಂದು ಬಂಕ್ಗಳಲ್ಲಿ ಅವರೇ ಖುದ್ದಾಗಿ ರೂಲ್ಸ್ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಓನ್ ಆಗಿ ಇವರೇ ಜಾಸ್ತಿ ಮಾಡ್ಕೊಂಡಿದ್ದಾರೆ, ಬೆಲೆ ಏರಿಕೆ ಮಾಡ್ತಿದ್ದಾರೆ. ಹಾಗಾಗಿ ಇಲ್ಲಿರುವಂತಹ ಜಿಲ್ಲಾಡಳಿತ ಅಂದ್ರೆ ಗದಗ ಜಿಲ್ಲಾಡಳಿತ ಏನ್ ಮಾಡ್ತಾ ಇದೆ, ಇದರ ವಿರುದ್ಧ ಏನಾದ್ರೂ ಕ್ರಮ ತಗೋಬೇಕಲ್ಲ ಕೂಡಲೇ ಅಂತ ಹೇಳಿ ಇಲ್ಲಿರುವಂತಹ ಆಟೋ ಚಾಲಕರು ಈ ರೀತಿಯಾಗಿ ಪ್ರೊಟೆಸ್ಟ್ ಮಾಡ್ತಾ ಇದ್ದಾರೆ. ಈ ರೀತಿಯಾಗಿ ಬೆಲೆ ಏರಿಕೆ ಮಾಡೋದ್ರಿಂದ ಬಹಳಷ್ಟು ಆರ್ಥಿಕವಾಗಿ ಈಗಾಗಲೇ ನಷ್ಟದಲ್ಲಿದ್ದಾರೆ, ಈಗಾಗಲೇ ಸಮಸ್ಯೆದಲ್ಲಿದ್ದಾರೆ. ಅದರಲ್ಲೂ ಕೂಡ ಆಟೋ ಚಾಲಕರು. ಹಾಗಾಗಿ ಈ ರೀತಿಯಾಗಿ ಆಟೋಗಳನ್ನ ಬಂಕ್ಗಳ ಮುಂದೆ ನಿಲ್ಲಿಸಿ ಆಟೋ ಚಾಲಕರು ಈ ಬಂಕ್ಗಳ ಮಾಲೀಕರ ವಿರುದ್ಧ ಈ ರೀತಿಯಾಗಿ ಘೋಷಣೆಗಳನ್ನ ಕೂಗಿ ಪ್ರೊಟೆಸ್ಟ್ ಮಾಡ್ತಿದ್ದಾರೆ.